ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗ ರಕ್ಷಣಾ ವೇದಿಕೆ ವತಿಯಿಂದ ನಾವು ಒಂದು ಸುದ್ದಿಗೋಷ್ಠಿ ಕರೆಯಲಾಗಿದೆ. ಸುದ್ದಿಗೋಷ್ಠಿ ಕರೆ ಉದ್ದೇಶ ಏನಪ್ಪ ಅಂತಂದರೆ, ಇದೇ ನವೆಂಬರ್ 30ನೇ ತಾರೀಕು ನಾವು ಸಾಯಂಕಾಲ ಹೃದಯ ಭಾಗವಿರುವಂಥ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕನ್ನಡ ಭವನದಲ್ಲಿ ನಾವು ಇವತ್ತು ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ 69ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಇದೇ ತಿಂಗಳು 30ನೇ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲಾಗಿದೆ. ಈ ಕಾರ್ಯಕ್ರಮ ವಿಶೇಷ ಏನಪ್ಪ ಅಂತಂದರೆ, ಈ ಕಾರ್ಯಕ್ರಮಕ್ಕೆ ನಾವು ಬೆಂಗಳೂರಿನಿಂದ ಜೂನಿಯರ್ ರವಿಚಂದ್ರ ಅವರು ಆಗಮಿಸ್ತಾ ಇದ್ದಾರೆ. ನಾವು ಕಾರ್ಯಕ್ರಮದಲ್ಲಿ ನಾವು ದಿವ್ಯ ಸಾಹಿತ್ಯವನ್ನು ವಹಿಸಿರುವಂಥ ನಮ್ಮ ಚಿತ್ತಾಪುರ ಕಮಲೇಶ್ವರ ಮಠದ ಸ್ವಾಮೀಜಿ ಆಗಿರುವಂಥ ನಮ್ಮ ಸೋಮಶೇಖರ ಶಿವಾಚಾರ್ಯ ಸರ್ ಅವರು, ಮತ್ತು ಅದೇ ರೀತಿಯಾಗಿ ನದಿಸಿವನೂರ ಗುರುಜಿ ಆಗಿರುವಂಥ ನಮ್ಮ ಗುರುರಾಜ್ ಶಿವಾಚಾರ್ಯ ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಉದ್ಘಾಟಕರಾಗಿ ಈ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂಬರಗು ಪಾಟೀಲ್ ಅವರು, ಮತ್ತು ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಅಧ್ಯಕ್ಷ ದಕ್ಷಿಣ ಮತ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ KKDB ಅಧ್ಯಕ್ಷರಾಗಿರುವಂಥ ದತ್ತಾತ್ರೇಯ ಪಾಟೀಲ್ ಸರ್ ಅವರು, ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ BG ಪಾಟೀಲ್ ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಸುರೇಶ್ ಶರ್ಮಾ ಸರ್ ಅವರು, ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವ ತಿಪ್ಪಣ್ಣ ಕಮ್ಮಕ್ಕನೂರು ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಸಲ್ಮಾನ್ ಪಟೇಲ್ ಸರ್ ಅವರು, ಅದೇ ರೀತಿಯಾಗಿ ವಿಕ್ರಮ್ ರೆಡ್ಡಿ ಸರ್ ಅವರು, ಅದೇ ರೀತಿಯಾಗಿ ಸುಮಾರು ಜನ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವಿಶೇಷ ಏನಂತಂದರೆ, ನಾವು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಗುರುತಿಸಿ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಇರ್ಬೋದು, ಹೋರಾಟ ಕ್ಷೇತ್ರ ಇರ್ಬೋದು, ರೈತ ಕ್ಷೇತ್ರ ಇರ್ಬೋದು, ಮತ್ತು ನಮ್ಮ ಕ್ರಿಕೆಟ್ ಇರ್ಬೋದು, ಸುಮಾರು ಜನರಿಗೆ ಇವತ್ತು ನಾವು ಕಾರ್ಯಕ್ರಮವನ್ನು ಅವರಿಗೆ ಸನ್ಮಾನ ಮೂಲಕ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ಕಾರ್ಯಕ್ರಮ ಅದ್ದೂರಿಯಾಗಿಲ್ಲ, ಸರಳವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸರಳವಾಗಿ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಇದೇ ಹೋದ ತಿಂಗಳ ನಮ್ಮ ತಾಯಿಯವರು ತೀರ್ಕೊಂಡಿದ್ದಾರೆ. ತಾಯಿಯವರು ತೀರ್ಕೊಂಡ ಕಾರಣದಿಂದ ಕಾರ್ಯಕ್ರಮ ಮಾಡಬಾರ್ದು ಅನ್ನೋದಂಥದ್ದು ಅಂತ ನಮ್ಮದು ಇತ್ತು. ಆದರೂ ನಾವು ಭುವನೇಶ್ವರಿಯ ತಾಯಿಯ ಭೂಮಿ ಮೇಲೆ ಇವತ್ತು ನಾವು ಪ್ರತಿ ವರ್ಷ 365 ದಿನ ಕಾರ್ಯಕ್ರಮ ಮಾಡ್ತೀವಿ. ಅದೇ ನಮ್ಮ ನನ್ನ ತಾಯಿಗೆ ಪ್ರತಿ ವರ್ಷ ನಾವು ತಾಯಿ ಕಳ್ಕೊಂಡೆ ಅಂತಂದು ನಾವು ನಮ್ಮ ತಾಯಿಗೆ ಭುವನೇಶ್ವರಿಯ ಹೆಸರಿನ ಮೇಲೆ ಬಿಡಬಾರ್ದು ಅನ್ನೋ ಕಾರಣದಿಂದ ನಾವಿವತ್ತು ಶಾಲನ್ನು ಹಾಕೊಂಡು ಪ್ರತಿ ದಿನವನ್ನು ಹೋರಾಟ ಮಾಡ್ತೀವಿ. ಅದಕ್ಕೆ ನಾವು ಒಂದು ಸಲ ಬಿಟ್ಟೇವೆ ಅಂದರೆ ಕಾರ್ಯಕ್ರಮ ಮುಂದೆ ಮಾಡೋದಾಗಲ್ಲ. ಅದಕ್ಕೆ ನಾವು ಈ ಸಲ ಸರಳವಾಗಿ ಕಾರ್ಯಕ್ರಮ ಮಾಡೋಣ ಅನ್ನೋದು ಕಾರ್ಯಕ್ರಮ ಮಾಡೋಬೇಕಾದ್ರೆ ಸರಳವಾಗಿಂದ ಅಷ್ಟು ಸರಳವಾಗಿಲ್ಲ, ಒಂದು ಜನರಿಗೆ ಮೆಚ್ಚಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಮುಂದಿನ ಸಲ ನಾವು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋಣ. ಯಾಕಂತಂದರೆ ನಮ್ಮ ಈ ಯಾಕಂದರೆ ನಾನು 2004ರಿಂದ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯೋತ್ಸವ ಕಲಬುರಗಿ ನಗರದಲ್ಲಿ ನಾನು ಪ್ರಾರಂಭ ಮಾಡಿದ್ದೀನಿ. ಇನ್ನವರೆಗೂ ಸುಮಾರು ವರ್ಷದಿಂದ ನಾನು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ನಾನು ಭಾಳ ಸಲ ಈ ಕಲಬುರಗಿ ನಗರದ ಕರ್ನಾಟಕ ರಾಜ್ಯೋತ್ಸವ ಯಾರೂ ಮಾಡ್ತಾಯಿದ್ದಿದ್ದಿಲ್ಲ. ಅವಾಗ ನಾನು ಮತ್ತು ಸೋಮು ಕಟ್ಟಿಮನಿಯವರು ನಾವು ಕಾರ್ಯಕ್ರಮ ಮಾಡ್ಕೊತಾನೆ ಬಂದಿದ್ದೇವೆ. ಆದರೂ ಇವತ್ತು ಸುಮಾರು ಜನ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈಗ ಮಾಧ್ಯಮ ಮಿತ್ರರು ಕೇಳಿದ್ರು ನನಗೆ, ಏನು ಸರ್ ಇದಕ್ಕೆ ನೀವೇನು ಚೆಕ್ ಕೊಡ್ತಾ ಇದ್ದೀರಾ ನಿಮ್ಮ ಪ್ರಶಸ್ತಿಗೆ ಅಂತಂದ್ರೆ, ಇಲ್ಲ ನಾವು ಏನು ಚೆಕ್ ಏನು ಕೊಡ್ತಾ ಇಲ್ಲ. ಯಾಕಂತಂದರೆ ಇದು ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಮಾಡ್ತದೆ. ಅದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾಗೆ ಅದಕ್ಕೆ ಸರ್ಕಾರದಿಂದ ಸವಲತ್ತುಗಳು ಕೊಡ್ತಾರೆ. ಆದರೆ ನಾವು ಯಾರ್ಯಾರು ನಾವು ಕಾರ್ಯಕ್ರಮ ಮಾಡಾಗೆ ನಮಗೆ ಯಾರ್ಯಾರು ರಾಜಕಾರಣಿದವ್ರು ಇರ್ಬೋದು, ಉದ್ಯಮಿಗಳಿರ್ಬೋದು, ಅವರೆಲ್ಲ ನಮಗೆ ಸಹಾಯ ಮಾಡ್ತಾರೆ. ಸಹಾಯ ಅಂತಂದರೆ ನಮಗೆ ರೊಕ್ಕ ಅಂತ ಕೊಡೋಲ್ಲ. ಅವರು ಈಗ ಶಾಲ್ ಕೊಡೋಬೋದು, ಹಾರ ಕೊಡ್ಬೋದು, ನಾವು ಯಾವ ಕಾರ್ಯಕ್ರಮಕ್ಕೆ ಹಾಲ್ನಾಗ ಮಾಡ್ತೇವೆ ಹಾಲು ದುಡ್ಡು ಕೊಡಬಾರೋದು, ಮತ್ತು ಪ್ರಶಸ್ತಿ ಯಾರ್ಯಾರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ ಅವ್ರು ಸನ್ಮಾನದ ಎಷ್ಟು ಖರ್ಚು ಬರ್ತದೆ ಅವೆಲ್ಲ ಸಾಮಾನ್ಯಗಳು ಸುಮಾರು ಕೆಲಸ ಅವ್ರು ಮಾಡ್ತಾರೆ. ಇವತ್ತು ಟೆಂಟ್ಗಳಿರ್ಬೋದು, ಕಾಣಿಕೆ ಕೊಡುಗೆ ಕೊಡ್ತಾರೆ ಸರ್, ಅವರು ಕೈಲಿ ನೀಡ್ತಾರೆ ಅಂತಂದು ನಾವು ಹೇಳಿದ್ದೀವಿ. ಅದೇ ರೀತಿಯಾಗಿ ನೀವು ಕಲಬುರಗಿದಲ್ಲಿ ಇವತ್ತು ಇದೇ ತಿಂಗಳು 30ನೇ ತಾರೀಕು ನಾವು ಸಾಯಂಕಾಲ 5 ಗಂಟೆ ಕಾರ್ಯಕ್ರಮ ಮಾಡ್ತಾಯಿದ್ದೆ ಕರ್ನಾಟಕ ರಾಜ್ಯೋತ್ಸವ. ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದಲ್ಲಿ ಇರುವಂಥ ಕನ್ನಡದ ಅಭಿಮಾನಿಗಳು, ಕನ್ನಡದ ಕಂದಗಳು, ಮತ್ತು ನಾವು ನಲಗೆ ಏನು ಹೋರಾಟ ಮಾಡ್ತೇವೆ, ರೈತರಿರ್ಬೋದು, ಇವತ್ತು ವಿದ್ಯಾರ್ಥಿ ಘಟಕದಲ್ಲಿರ್ಬೋದು, ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ, ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಈ ಕಾರ್ಯಕ್ರಮದ ಭಾಗಿಯಾಗಿ ಕನ್ನಡದ ಬಗ್ಗೆಗೆ ನಾವು ಛಲ ಹುಟ್ಟಿಸ್ಬೇಕು, ಕನ್ನಡದ ಬಗ್ಗೆಗೆ ನಾವೆಲ್ಲ ಒಂದಾಗಿರ್ಬೇಕು ಅನ್ನೋದಂಥದ್ದು ನಾವು ಒಂದು ಮೆಸೇಜ್ ಕೊಡೋ ಮೂಲಕ, ಒಂದು ತಿಳುವಳಿ ಹೇಳೋ ಮೂಲಕ ನಾವು ಎಲ್ಲರೂ ಒಂದಾಗಬೇಕು ಅಂತಂದು. ಯಾಕಂದರೆ ನಾನು ಈ ಸಲನೇ ಎಲ್ಲರೂ ಕೂಡಿ, ಎಲ್ಲ ಕನ್ನಡ ಪರ ಸಂಘಟನೆ ಕೂಡಿ ಒಂದು ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡಬೇಕಂತಿದ್ದೇವೆ. ಯಾಕಂತಂದರೆ ಈಗ ಏನಾಗಿದೆ, ಕಲಬುರಗಿ ನಗರದ ಎಲ್ಲರೂ ಬೇರೆ ಬೇರೆ ಮಾಡ್ತಾರಲಿಂದ ಒಂದು ತಪ್ಪು ಮೆಸೇಜ್ ಹೋಗ್ತಾ ಇದೆ. ಅದಕ್ಕೆ ನಾವು ಡಿಸೆಂಬರ್ದಲ್ಲಿ ಒಂದು ಸಭೆ ಕರಿತಾ ಇದ್ದೇನೆ, ಮೀಟಿಂಗ್ ಕರಿತಿದ್ದೇನೆ. ಎಲ್ಲ ಕನ್ನಡ ಪರ ಸಂಘಟನೆದವರು ಕರೆಸಿ ಒಂದು ಜಾತ್ರಾ ಎಲ್ಲರೂ ಕೂಡಿ, ಎಲ್ಲ ಸಂಘಟನೆದ ಶಕ್ತಿಯನ್ನು ಕೂಡಿ ಒಂದು ಜಾತ್ರಾವನ್ನು ಒಂದು ನಗರೇಶ್ವರ ಸ್ಕೂಲಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ನಾವೆಲ್ಲ ಕನ್ನಡ ಪರ ಸಂಘಟನೆದವರು ಒಂದು ಸಲ ಕರ್ನಾಟಕ ರಾಜ್ಯೋತ್ಸವ ಕಲಬುರಗಿ ನಗರದಲ್ಲಿ 1 ಲಕ್ಷ ಜನರಿಗೆ ಕೂಡಿಸಿ ನಾನು ಕಾರ್ಯಕ್ರಮ ಮಾಡಬೇಕಂತ ಒಂದು ದೊಡ್ಡ ಕನಸಿದೆ ನನ್ನ ಹೋರಾಟದಲ್ಲಿ. ಅದು ನಾವು ಮುಂದಿನ ವರ್ಷ ಆಯಿತು ಅಂತಂದರೆ ಈ ಸಭೆಯಲ್ಲಿ ನಾಳೆ ಬರುವಂಥ ಡಿಸೆಂಬರ್ದಲ್ಲಿ ನಿರ್ಧಾರ ತೋತೀನಿ. ಅದಕ್ಕೆಲ್ಲರೂ ಬದ್ಧವಾಗಿದ್ದಾರೆ. ಮುಂದಿನ ವರ್ಷ ನಾನು
ಎಷ್ಟು ಜನ ಕನ್ನಡದ ಕಂದಗಳು ಕನ್ನಡದ ಪ್ರೀತಿ ಜನ ಬಂದಾಗ ನಾವೆಲ್ಲರೂ ಕೂಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಾವು ಜಾತ್ರಾವನ್ನು ಮಾಡ್ತೇವಂತಂದು ನಿಮ್ಮಲ್ಲಿ ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಬಂದು ಸಾಯಂಕಾಲ 30ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಂದು ನಾನು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಮತ್ತು ನಮ್ಮ ಕನ್ನಡದ ಅಭಿಮಾನಿಗಳ ಬಳಿ ಪ್ರೀತಿಯಿಂದ ವಿನಂತಿ ಮಾಡ್ತೀನಿ.